ಪ್ರಹಸ್ತ, ಕುಂಭಕರ್ಣ, ವಿಭೀಷಣ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚೆಂಡಾಡಿ ರಣ ದೇವತೆಗೆ ರಕ್ತದೌತಣವನ್ನಿಟ್ಟು ಧರಣಿ ಮಂಡಲದ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ಧಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವಿತ್ತು ಸಮಯೋಚಿತವಾದ ಸೂಕ್ತ ಸಲಹೆಗಳನ್ನು ನೀಡುತ್ತಿರುವ ಪ್ರಹಸ್ತ ಮಹಾಪ್ರಭು ಶರದಂಕ ವೀರರೆಂಬ ಬಿರುದನ್ನು ಹೊತ್ತು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಪೀಠದಂತಿರುವ ಹಾಗೂ ಸಮರಾಂಗಣದಲ್ಲಿ ಸಮರ ಸಿಂಹಗಳಂತೆ ಸೆಣಸಾಡುವ ಎನ್ನ ಸಹೋದರರುಗಳಾದ ವಿಭೀಷಣ ಕುಂಭಕರ್ಣಾದಿಗಳೇ, ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮೇ ಎಂದೆನಿಸಿ ಮೆರೆಯುತ್ತಿರುವ ಈ ದುರಧೀರ ದಶಕಂಠ ರಾವಣ ಅಷ್ಟದಿಕ್ಪಾಲಕರನ್ನು ಜಯಿಸಿ ತಂದು ನನ್ನ ರಮನೆಯ ಓಣಿಗಳವರನ್ನಾಗಿ ಮಾಡಿಕೊಂಡಿರುವೆ. ಆ ನವಗ್ರಹಗಳನ್ನು ಹಿಡಿದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಅಲಂಕರಿಸಿಕೊಂಡಿರುವೆನು. ಅದು ಅಲ್ಲದೆ ಪಿತಾಮಹನಾದ ಬ್ರಹ್ಮದೇವರಿಂದ ವರಗಳನ್ನು ಪಡೆದಿರುವ ಈ ದುರಧೀರ ದಶಕಂಠ ಸಾರ್ವಭೌಮನಿಗೆ ಅದೇ ಪಿತಾಮಹನು ಪ್ರತಿನಿತ್ಯ ಪಂಚಾಂಗವನ್ನು ಬೋಧಿಸುವನು. ಅದು ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರಕ್ಕಾಗಿ ಅಹರ್ನಿಶಿ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ನನ್ನ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಶಂಕರನನ್ನು ಮೆಚ್ಚಿಸಿದ ಶಿವಭಕ್ತ ದುರಂಧರ ಏ ಪ್ರಚಂಡ ರಾವಣೇಶ್ವರ, ಕೈಕಸ ಮಾತೃಶ್ರೀಯವರ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯದ ದಂಡಯಾತ್ರೆಗಳು ನಿರಾತಂಕವಾಗಿ ನಡೆದಿವೆ. ಅದು ಅಲ್ಲದೆ ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರ ನವೋರ್ವ ವೃಂದವನ್ನೇ ಭೀತಿಗೊಳಿಸಿದ ಬ್ರಹ್ಮಕುಲೋತ್ಪನ್ನ ಮಹಾಬ್ರಾಹ್ಮಣ ಏ ದುರಧೀರ ದಶಕಂಠ ರಾವಣ ಅಪ್ರತಿಮ ವೀರನು ಹಾಗೂ ವಿಶ್ವದೋಳ್ ಹೆಸರಾಂಕಿತ ಸುವರ್ಣ ಲಂಕಾ ನಗರವನ್ನೇ ಸೃಷ್ಟಿಸಿ ಅಲಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದೊಡಗೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಯಾಗಿರುವ ಏ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರೆಲ್ಲರೂ ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೇ ಆ ವಿಚಾರವನ್ನು ಸವಿಸ್ತಾರ